ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಮತಯಂತ್ರದಲ್ಲಿ ವೋಟ್ ಹಾಕೋಕೆ ಮತದಾರರು ಪರದಾಡಿದ ಪ್ರಸಂಗ ನಾಗಮಂಗಲ ತಾಲೂಕಿನ ಅರಗಿನಮೇಳ ಗ್ರಾಮದ ಮತಗಟ್ಟೆಯಲ್ಲಿ ನಡೆದಿದೆ. ಒಂದಲ್ಲ ಎರಡು ಬಾರಿ ಬಟನ್ ಒತ್ತಿದ್ರೂ ಮತ ಚಲಾವಣೆಯಾಗ್ತಾ ಇರಲಿಲ್ಲ. 4-5 ಬಾರಿ ಬಟನ್ ಒತ್ತಿದ ಮೇಲೆ ಮತಯಂತ್ರದಲ್ಲಿ ಸುಮಲತಾಗೆ ಮತ ಚಲಾವಣೆಯಾಗ್ತಾ ಇತ್ತು. ಗ್ರಾಮದ ಬೂತ್ ನಂಬರ್ 202ರಲ್ಲಿ ಬಳಸ್ತಾ ಇರೋ ದೋಷಪೂರಿತ ಮತಯಂತ್ರಕ್ಕೆ ಮತದಾರರು ಮತ್ತು ಸುಮಲತಾ ಬೆಂಬಲಿಗರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಬರಿಮಲೆ ಯಾತ್ರೆಗೆ ಹೊರಟಿದ್ದ ಅಯ್ಯಪ್ಪ ಭಕ್ತರು ಮಂಡ್ಯದಲ್ಲಿ ಮತದಾನ ಮಾಡಿ ನಂತರ ಪ್ರಯಾಣ ಹೊರಟ ಪ್ರಸಂಗ ಮಳವಳ್ಳಿ ತಾಲೂಕಿನ ಚಿಕ್ಕಮುಲಗೂಡು ಗ್ರಾಮದಲ್ಲಿ ಕಂಡುಬಂತು. ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಸುಮಾರು 50 ಮಂದಿ ಮಾಲಾಧಾರಿಗಳಿಂದ ಮತದಾನ ನಡೆದಿದೆ. 9 ದಿನಗಳಿಂದ ವ್ರತ ಇರುವ ಮಾಲಾಧಾರಿಗಳು 6 ದಿನಗಳ ಯಾತ್ರೆ ಹೊರಟಿದ್ದಾರೆ. ಮತದಾನದ ಬಳಿಕ ಮಾತನಾಡಿದ ಮಾಲಾಧಾರಿಗಳು ಕುಟುಂಬ ರಾಜಕಾರಣ ಹೋಗಲಾಡಿಸೋಕೆ ಮಾಲೆ ಧರಿಸಿ ಶಬರಿಮಲೆ ಯಾತ್ರೆ ಕೈಗೊಂಡಿದ್ದೇವೆ ಅಂತ ಹೇಳಿದ್ರು. ಚಿಕ್ಕಮಗಳೂರಿನಲ್ಲಿ ಮತಗಟ್ಟೆಯನ್ನ ಬದಲಾಯಿಸಿದ್ದಕ್ಕೆ ಆಕ್ರೋಶ ಹೊರಹಾಕಿರುವ ಗ್ರಾಮಸ್ಥರು ಮತದಾನವನ್ನ ಬಹಿಷ್ಕರಿಸಿದ್ದಾರೆ. ಇನ್ನು ಕೋಲಾರ ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಕೆಸಿ ವ್ಯಾಲಿ ಯೋಜನೆಯ ನೀರು ಗ್ರಾಮಕ್ಕೆ ಬಿಡದ ಹಿನ್ನೆಲೆಯಲ್ಲಿ ಮತದಾನ ಬಹಿಷ್ಕಾರ ಮಾಡಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ನಗರಘಟ್ಟ ಗ್ರಾಮಸ್ಥರು ಮೂಲಭೂತ ಸೌಕರ್ಯ ನೀಡಿಲ್ಲ ಅಂತ ಆಕ್ರೋಶಗೊಂಡು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಹೆದ್ದಾರಿ ಭೂಸ್ವಾಧೀನಕ್ಕಾಗಿ ಭೂಮಿ ಕಟ್ಟಡ ಕಳೆದುಕೊಂಡವರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಮಂಡ್ಯ ಹಳೆ ಬೂದನೂರು ಗ್ರಾಮಸ್ಥರು ಮತದಾನ ಬಹಿಷ್ಕರಿಸಿದ್ದಾರೆ. ಬೆಳಗ್ಗೆಯಿಂದ ಸೆಲೆಬ್ರಿಟಿಗಳು ಮತಗಟ್ಟೆಗೆ ಆಗಮಿಸಿ ವೋಟ್ ಮಾಡುತ್ತಿದ್ದಾರೆ. ಸಚಿವೆ ಹಾಗೂ ನಟಿ ಡಾಕ್ಟರ್ ಜಯಮಾಲಾ ಬೆಂಗಳೂರು ಉತ್ತರ ಕ್ಷೇತ್ರದ ಡಾಲರ್ಸ್ ಕಾಲೋನಿ ಮತಗಟ್ಟೆಗೆ ಆಗಮಿಸಿ ವೋಟ್ ಮಾಡಿದ್ರು. ಬೆಂಗಳೂರು ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ಕತ್ತರಿಗುಪ್ಪೆಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ನಟ ದುನಿಯಾವಿಜಿ ಮತದಾನ ಮಾಡಿದ್ರು. ಅಮೂಲ್ಯ ತಮ್ಮ ಕುಟುಂಬದೊಂದಿಗೆ ರಾಜರಾಜೇಶ್ವರಿ ನಗರದ ಬಿಇಟಿ ಕಾನ್ವೆಂಟ್ನ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದ್ರು. ಸದಾಶಿವನಗರದ ಪೂರ್ಣಪ್ರಜ್ಞಾ ಸ್ಕೂಲ್ಗೆ ನಟ ರಾಘವೇಂದ್ರ ರಾಜ್ಕುಮಾರ್ ಇಬ್ಬರು ಪುತ್ರರು ಮತ್ತು ಪತ್ನಿ ಜೊತೆ ಆಗಮಿಸಿ ವೋಟ್ ಮಾಡಿದ್ರು. ವಯೋವೃದ್ಧರು ವೋಟ್ ಮಾಡುವ ಮೂಲಕ ಯುವಕರಿಗೆ ಮಾದರಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಹೊಂಬೇಗೌಡ ನಗರದಲ್ಲಿ ಕೆವಿ ರಾಜಮ್ಮ ಅನ್ನೋ 100 ವರ್ಷದ ಅಜ್ಜಿ ಮತಗಟ್ಟೆಗೆ ಬಂದು ವೋಟ್ ಮಾಡಿದ್ದಾರೆ. ಮಂಗಳೂರಿನ ಲೇಡಿ ಹಿಲ್ ಶಾಲೆಯಲ್ಲಿ 100 ವರ್ಷ ದಾಟಿದ ಕೇಶವ ಕುಡ್ವಾ ಎಂಬ ವಯೋವೃದ್ಧರೊಬ್ಬರು ಮತ ಚಲಾಯಿಸಿದ್ದಾರೆ. ಇನ್ನು ಮಹಾರಾಷ್ಟ್ರದ ಲಾಥೂರ್ ಲೋಕಸಭಾ ಕ್ಷೇತ್ರದ ಹಾರಂಗುಲ್ ಬುಡ್ರಕ್ನಲ್ಲಿ 105 ವರ್ಷದ ಕಾವೈಬಾಯಿ ಕಾಂಬ್ಳೆ ಮತ ಚಲಾಯಿಸಿದ್ದಾರೆ. ಮತದಾರರನ್ನ ಸ್ವಾಗತಿಸೋಕೆ ವಿವಿಧೆಡೆ ಮತಗಟ್ಟೆಗಳನ್ನ ವಿಭಿನ್ನವಾಗಿ ಅಲಂಕರಿಸಲಾಗುತ್ತಿದೆ. ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿಯ ಬುಡಕಟ್ಟು ಸಮುದಾಯದ ಮತಗಟ್ಟೆಯನ್ನ ಮದುವೆ ಮಂಟಪದಂತೆ ಶೃಂಗಾರಗೊಳಿಸಲಾಗಿದೆ. ಗ್ರಾಮೀಣ ಕಲೆ ಚಿತ್ರಗಳ ಚಿತ್ತಾರದಿಂದ ಶೃಂಗಾರ ಮಾಡಲಾಗಿದೆ. ಇಲ್ಲಿನ ಮತಗಟ್ಟೆ 49ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ವಿಟ್ಲ ಕುಟ್ಪಲ್ ತಡ್ಕದಲ್ಲಿ ನವವಧು ಶ್ರುತಿ ಶೆಟ್ಟಿ ಸರತಿ ಸಾಲಿನಲ್ಲಿ ನಿಂತು ವೋಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಮದುವೆ ಶೃಂಗಾರದಲ್ಲೇ ಬಂದು ಮೂವರು ನವವಧುಗಳಾದ ಅಕ್ಷತಾ, ಅಶ್ವಿನಿ ಮತ್ತು ಹೇಮಲತಾ ಅನ್ನುವರು ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥ ಬೂತ್ನಲ್ಲಿ ತಮ್ಮ ಮತ ಚಲಾಯಿಸಿದ್ದಾರೆ. ಇನ್ನು ಮಡಿಕೇರಿಯ ಕಡಗದಾಳು ಗ್ರಾಮದ ನಿವಾಸಿ ರವಿಕಾಂತ್ ಮದುವೆ ಮಂಟಪದಿಂದ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದ್ದಾರೆ. ಇಂದು ಸಂಜೆ ಮಳೆಯಾಗುವ ಲಕ್ಷಣಗಳಿದ್ದು, ಹೀಗಾಗಿ ಬೇಗ ನಿಮ್ಮ ಮತಗಟ್ಟೆಗಳಿಗೆ ತೆರಳಿ ವೋಟ್ ಮಾಡಿ ಅಂತ ರಾಜ್ಯ ನೈಸರ್ಗಿಕ ಪ್ರಕೃತಿ ವಿಕೋಪ ಇಲಾಖೆ ಮನವಿ ಮಾಡಿದೆ. ಮಧ್ಯಾಹ್ನದ ನಂತರ ರಾಜ್ಯದ ಹಲವೆಡೆ ಮಳೆಯಾಗುವ ಲಕ್ಷಣಗಳಿದ್ದು, ಇದರಿಂದ ಮತದಾನಕ್ಕೆ ಸಮಸ್ಯೆಯಾಗಬಹುದು ಎನ್ನಲಾಗಿದೆ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೋಲಾರ ಭಾಗದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನಿನ್ನೆ ಸಂಜೆ ಕೂಡ ಬೆಂಗಳೂರು ಸೇರಿದಂತೆ ಹಲವೆಡೆ ಮಳೆಯಾಗಿತ್ತು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಚಾರಕ್ಕಾಗಿ ಇಂದು ಪ್ರಧಾನಿ ಮೋದಿ ಬಾಗಲಕೋಟೆಗೆ ಆಗಮಿಸಲಿದ್ದಾರೆ. ಮೋದಿಗಾಗಿ ವಿಶೇಷ ಬೆಳ್ಳಿಯ ಬಿಲ್ಲು ಬಾಣ ರೆಡಿಯಾಗಿದೆ. ಬಾಗಲಕೋಟೆ ಜಿಲ್ಲೆ ಬಿಜೆಪಿ ಕಾರ್ಯಕರ್ತರು ಪ್ರಚಾರ ಸಮಾವೇಶದಲ್ಲಿ ಭಾಗಿಯಾಗದಿರೋ ಮೋದಿಗೆ ಉಡುಗೊರೆಯಾಗಿ ನೀಡೋಕೆ ಸುಮಾರು 3 ಕೆಜಿ ತೂಕದ ಬಿಲ್ಲು ಬಾಣ ರೆಡಿ ಮಾಡಿದ್ದಾರೆ. ಬಾಗಲಕೋಟೆ ಹಾಗೂ ವಿಜಯಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕಾಗಿ ಮೋದಿ ಆಗಮಿಸಲಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಭಾವನಾ ಮೆನನ್ ಕಾಂಬಿನೇಷನ್ ನಲ್ಲಿ ಮೂಡಿಬಂದಿರುವ 99 ಚಿತ್ರಕ್ಕೆ ಯು ಸರ್ಟಿಫಿಕೇಟ್ ದೊರೆತಿದೆ. ಸೆನ್ಸಾರ್ ಮಂಡಳಿಯವರು 99 ಚಿತ್ರವನ್ನ ವೀಕ್ಷಿಸಿ ಒಂದೇ ಒಂದು ಕಟ್ ಇಲ್ಲದೆ ಸೆನ್ಸಾರ್ ಸರ್ಟಿಫಿಕೇಟ್ ನೀಡಿದ್ದಾರೆ. ತಮಿಳಿನ 96 ಚಿತ್ರದ ರೀಮೇಕ್ 99 ಸಿನಿಮಾ ಇದೇ ತಿಂಗಳ 26ರಂದು ರಿಲೀಸ್ ಆಗ್ತಾ ಇದೆ.